ಇನ್ನೇನು ಎರಡು ದಿನಕ್ಕೆ ಮಂದಿರದ ಉದ್ಘಾಟನೆ ಅಂದ್ರೆ ಗರ್ಭಗುಡಿಯಲ್ಲಿ ಸ್ಥಾಪನೆಯಾಗಿರುವ ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನೆರವೇರುವುದಕ್ಕೆ ಎರಡು ದಿನ ಬಾಕಿ. ಹಾಗಾಗಿ ಅಯೋಧ್ಯೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಮತ್ತೊಂದು ಕಡೆ ಇಲ್ಲಿ ಕನ್ನಡದ ಕಲರವ ಕೂಡ ಹೆಚ್ಚಾಗ್ತಾ ಇರೋದನ್ನ ನಾವು ಗಮನಿಸಬೇಕಾಗುತ್ತೆ. ಕನ್ನಡದ ಹಾಡುಗಳು ಕೇಳೋದಕ್ಕೆ ಸಿಗುತ್ತೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ, ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಕನ್ನಡದ ಹಾಡುಗಳ ಕಲರವ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆಗೆ ಭರ್ಜರಿ ಸಿದ್ಧತೆಗಳಾಗ್ತಾ ಇದೆ. ಈ ಕ್ಷಣಕ್ಕಾಗಿ ಇಡೀ ಭಾರತವೇ ಎದುರು ನೋಡ್ತಾ ಇದೆ. ಈ ನಡುವೆ ಇಡೀ ಕನ್ನಡಿಗರು ಹೆಮ್ಮೆ ಪಡುವಂತಹ ಸುದ್ದಿ ಇದು. ಇನ್ನಷ್ಟು ಬೇಕೆನ್ನುವ ಹೃದಯಕ್ಕೆ ರಾಮ ಹಾಡು ಅಯೋಧ್ಯೆಯಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಸುದ್ದಿ ತಿಳಿದ ಗೀತೆ ರಚನಾಕಾರರು ಗಜಾನನ ಶರ್ಮಾ ಫುಲ್ ಖುಷಿಯಾಗಿದ್ದಾರೆ. ಟ್ವೀಟ್ ಮೂಲಕ ಮಾಹಿತಿ ತಿಳಿಸಿದ್ದಾರೆ ರಾಮ ಜನ್ಮಭೂಮಿ ಟ್ರಸ್ಟ್ ಕಡೆಯಿಂದ. ಅಲ್ಲ, ಅದೊಂದು ರೋಮಾಂಚನಕಾರಿಯಾದ ಅನುಭವ. ಯಾಕೆಂದರೆ ನೋಡಿ, ನಾನು ಊಹಿಸಿರಲಿಲ್ಲ, ನಿರೀಕ್ಷಿಸಿರಲಿಲ್ಲ. ಬಯಕೆ ಒಳಗಡೆ ಎಲ್ಲ ಒಂಚೂರು ಬಯಕೆ ಇರಲಿಲ್ವ ಕೇಳಿದರೆ, ಆದರೆ ಇದಿತ್ತು. ಆದರೆ ಕನ್ನಡದ ಹಾಡು ಅಲ್ಲಿ ಹೋಗುತ್ತೆ ಅನ್ನೋದು, ಒಬ್ಬ ಕನ್ನಡಿಗನಾಗ ಕೂಡ ನನಗೆ ಕನ್ನಡದ ಮೂರ್ತಿ, ಕನ್ನಡದವರೇ ಅಲ್ಲಿ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ ಇಲ್ಲಿಯ ಟೀಮ್ನವರು. ಆಮೇಲೆ ಸೀತಾರಾಮ್ ಅಂತ ಹೇಳಿ IIT ಇದರಲ್ಲಿ ನಮ್ಮ ದಾವಣಗೆರೆ ಇಂಜಿನಿಯರಿಂಗ್ ಕಾಲೇಜಲ್ಲೇ ಓದ್ದವರು ನಮ್ಮ ಕಾಲದಲ್ಲಿ. ಅವರು ಅದರ ಫೌಂಡೇಶನ್ ಕಮಿಟಿನಲ್ಲಿ ಇನ್ವಾಲ್ವ್ ಆಗಿದ್ದರು. ಈ ಥರ ನೋಡಿದಾಗ ನಾವು ರಾಮನ ಸೇವೆಗೆ ಹನುಮನನ್ನು ಕೊಟ್ಟ ಕನ್ನಡಿಗರು, ನಾವು ಹನುಮಂತನ ನಾಡು ನಮ್ಮದು. ಹಾಗಾಗಿ ಈಗಲೂ ರಾಮನ ಸೇವೆಗೆ ಸಲ್ತಾ ಇದ್ದೀವಲ್ಲ ಅನ್ನೋ ಒಂದು ಆನಂದ ನಿಜವಾಗಿಯೂ ಆಗಿದ್ದು. ಅದು ನಾನು 2012ರಲ್ಲಿ ರಚನೆ ಮಾಡಿದ್ದು. ನಾವೆಲ್ಲ ಈ ರಾಮಚಂದ್ರಾಪುರ ಮಠ ಅಂತ ಇದೆಯಲ್ಲ ಹೊಸನಗರದಲ್ಲಿ, ಇಲ್ಲಿ ಗಿರಿನಗರದಲ್ಲಿ ಅದರ ಬ್ರಾಂಚ್ ಇದೆ, ರಾಮೇಶ್ವರಂ ಅಂತ. ಆ ಗುರುಗಳ ಶಿಷ್ಯರು ನಾವೆಲ್ಲವ. ಅವರು ಆಗ ರಾಮಕಥೆ ನಡೆಸ್ತಾ ಇದ್ದರು, ನಾನು ಅದಕ್ಕೆಲ್ಲ ಹಾಡು ಬರ್ಕೊಡ್ತಾ ಇದ್ದೆ. ಅವರು ಆ ನಂದನ ಚಾತುರ್ಮಾಸ್ಯ ಅಂತ, ಅದು 2012ರಲ್ಲಿ ನಂದನ ಸಂವತ್ಸರ. ಅದು ಆ ಸಂದರ್ಭದಲ್ಲಿ ಒಂದು ಅಪೂರ್ವವಾದ ಹಾಡು ಬರೆ ಅಂತಂದರು. ನಾನಾಗ ಜವಾಬ್ದಾರಿಯಾದ ಒಂದು ಹುದ್ದೆನಲ್ಲಿದ್ದೆ, ಸರ್ಕಾರದ ಕೆಲಸದಲ್ಲಿ, ಮಾಡೋಕ್ಕಾಗಲಿಲ್ಲ. ಕೊನೆಯ ಹಂತದಲ್ಲಿ ಅದನ್ನು ಮಾಡಬೇಕಾದ ಒತ್ತಡ ಬಂದಾಗ ಎಲ್ಲೋ ಒಂದು ಜಾಹೀರಾತನ್ನು ನೋಡಿ, ದಿಲ್ ಮಾಂಗೆ ಮೋರ್ ಅನ್ನೋದನ್ನು ನೋಡಿ ನನಗೆ ಒಂಥರ ನಮ್ಮ ಹೃದಯ ಬರೀ ತಂಪು ಪಾನೀಯಕ್ಕೆ ಯಾಕೆ ಮುಡಿಬೇಕು, ನಾವೆಲ್ಲ ನಮ್ಮ ತಲೆತಲಾಂತರದಿಂದ ಬಂದಿರೋದು ರಾಮನಿಗಾಗಿ ಮುಡಿದಂತ. ಇದೀಗ ಲತಾ ಮಂಗೇಶ್ಕರ್ ಚೌಕಲ್ಲಿ ನಾನಿದ್ದೀನಿ. ಬೆಳ್ಳಂಬೆಳಗ್ಗೆ ಯಾವ ರೀತಿ ಚಳಿ ಇದೆ ಇಲ್ಲಿ ಅಂತಂದರೆ, ನೀವು ನೋಡಿ ಅನೇಕರಲ್ಲಿ ಬಂದಿದ್ದಾರೆ. ಒಂದು ಕಡೆ ಕ್ಲೀನಿಂಗ್ ಕೆಲಸಗಳೆಲ್ಲ ಆಗ್ತಾ ಇದೆ, ಒಂದು ಕಡೆ ಮ್ಯಾನ್ಯುವಲ್ ಆಗಿ ಮಾಡ್ತಾರೆ, ಆಮೇಲೆ ಅಲ್ಲಲ್ಲಿ ಕ್ಲೀನಿಂಗ್ ಆಗ್ತಾ ಇದೆ. ಗಾಡಿಗಳಲ್ಲಿ ಬಂದು ಕೂಡ ಕ್ಲೀನಿಂಗ್ ಆಗ್ತಾ ಇರುತ್ತೆ. ಚಳಿ ಯಾವ ರೀತಿ ಇದೆ ನೋಡಿ, ಗ್ಯಾಸ್ ಮುಖಾಂತರ ಬಿಸಿ ಮಾಡ್ತಾರೆ. ಪಾಪ ಎಲ್ಲ ಪೊಲೀಸರು ರಾತ್ರಿ ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಭಾಳ ಚಳಿ ಇದೆ. ಬೇರೆ ಉತ್ತರ ಪ್ರದೇಶ ಪೊಲೀಸರು ಎಲ್ಲ ಸೆಕ್ಯೂರಿಟಿ ಅವರೇ ನೋಡ್ಕೊತಾ ಇರುವಂಥದ್ದು. ओके, नमस्ते सर, हम कर्नाटक से हैं। कर्नाटक और अयोध्या को बहुत संबंध है, क्योंकि रामलल्ला और हनुमान जी कर्नाटक से हैं और कर्नाटक के शिल्पी ने रामलल्ला का मूर्ति बनाया. क्या कहना चाहेंगे सर, और आपका नाम क्या है? मेरा नाम धर्मवीर सिंह है और आप यहाँ आए, आपका स्वागत है यहाँ अयोध्या नगर श्री राम की नगरी में. बहुत अच्छा लग रहा है आप आए, आपको देख के यहाँ पे आप एंकरिंग कर रहे हैं, बहुत अच्छी एंकरिंग कर रहे हैं, इसके लिए धन्यवाद, थैंक यू. सबका सुरक्षा करना आपका जिम्मेदारी है, लेकिन रामलल्ला को देखने के लिए आ रहे हैं, मतलब इतना भक्ति के साथ सुरक्षा करेंगे, ठीक है ना, सबकी सुरक्षा रामलल्ला करेंगे और उन्होंने हमको भेजा है यहाँ पे, उनके आदेश. ನೋಡಿ ಸರ್, ನೋಡಿ ಇಲ್ಲಿ ಬಿಸಿ. ಓಕೆ, ಈ ಥರ. ಆಮೇಲೆ ನೋಡಿ ನಮ್ಮ ಪೊಲೀಸರೆಲ್ಲ ರಾತ್ರಿ ನಾವು ಅಲ್ಲೇ ಇರೋದು ನೋಡಿ, ಈ ಥರ ಬಿಸಿ ಹಾಕೊಂಡ್ಬಿಟ್ಟು ಈ ಥರ ಇರ್ತಾರೆ. ಎಲ್ಲ ಚಳಿ ಫುಲ್ ಚಳಿ ಇದೆ. ಸೊ ಹಾಗಿರುವಾಗ ಜನಗಳು ಜಾಸ್ತಿ ಆಗ್ತಾ ಇದ್ದಾಗೇ ಸ್ವಲ್ಪ ಎಲ್ಲ ಚೇಂಜಸ್ ಆಗುತ್ತೆ. ಯಾಕಂದರೆ ತುಂಬ ಜನಗಳು ಬರ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಬೆಳಿಗ್ಗೆ ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ, ಮತ್ತೊಬ್ಬರು ನೋಡಿ, ಒಬ್ಬರು ಸ್ವಾಮೀಜಿ, ಒಬ್ಬರು ಯೋಗಿ. नमस्ते, जय श्री राम. कैसे? जय श्री राम. कहाँ से हैं आप? राजदेवदास. हाँ, राजदेवदास. अच्छा, राजदेवदास. अच्छा. रामलल्ला का मंदिर बन रहे हैं, रामलल्ला का मंदिर बन रहे इधर. जय जय. ಥ್ಯಾಂಕ್ ಯು. ವೀಕ್ಷಕರೇ,
ಪ್ರತಿಯೊಬ್ಬರು ಕೂಡ ರಾಮಲಲ್ಲನಿಗಾಗಿ ಬರ್ತಾ ಇದ್ದಾರೆ. ನೋಡಿ ಅವ್ರು ಹೆಂಗೆ ನಡ್ಕೊಂಡು ಹೋಗ್ತಾರೆ, ನೋಡಿ ಹೆಂಗೆ ನಡ್ಕೊಂಡು ಹೋಗ್ತಾರೆ ನೋಡಿ. ಓಕೆ, ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ, ಇದು ಆರಂಭ ಅಷ್ಟೇ. ಜೈ ಶ್ರೀರಾಮ್. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಜಯಪ್ರಕಾಶ್ ಶೆಟ್ಟಿ, ಅಯೋಧ್ಯೆಯಿಂದ.